ನಮಸ್ಕಾರ ವೀಕ್ಷಕರೇ, ಜೆಡಿಎಸ್ಗೆ ಗಿಫ್ಟ್, ಕಾಂಗ್ರೆಸ್ಗೆ ಶಾಕು. 2023ರ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಿಕೆ ಬಿಜೆಪಿ ಹೊಸದೊಂದು ತಂತ್ರ, ಬೃಹತ್ ತಂತ್ರವನ್ನ ಹೆಣೆದಿರುವಂಥದ್ದು. ಆ ಬೃಹತ್ ತಂತ್ರ ಬಯಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ, ಅನ್ಯಾಯ ಆಗಿದೆ ನಮಗೆ ಅಂತೇಳಿ. ಏನದು ಬೃಹತ್ ತಂತ್ರ ಅಂತ ಹೇಳಿದ್ರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡುಗಳ ಸಂಖ್ಯೆಯನ್ನು 198ರಿಂದ 243ಕ್ಕೆ ಏರಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡ್ರಾಫ್ಟ್ ಬಹಿರಂಗ ಆಗಿರುವಂಥದ್ದು. ಆಕ್ಷೇಪಣೆಗಳನ್ನು ಕೇಳಿದ್ದಾರೆ. ಯಾರಿಗಾದರೂ ಸಾರ್ವಜನಿಕರಿಗೆ ಆಕ್ಷೇಪಣೆಗಳಿದ್ರೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಅಂತೇಳಿ. ಬಟ್ 198ರಿಂದ 243ಕ್ಕೆ ವಾರ್ಡ್ ಹೆಚ್ಚಳ ಆಗಿರುವುದಕ್ಕಿಂತ ಹೆಚ್ಚಾಗಿ ಯಾರ ಕ್ಷೇತ್ರಗಳಲ್ಲಿ ವಾರ್ಡ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ ಮತ್ತು ಅದರಿಂದ ಆಗುವಂತಹ ಚುನಾವಣಾ ಪರಿಣಾಮ ಏನು. ಬರೀ ಬಿಬಿಎಂಪಿ ಎಲೆಕ್ಷನ್ ಅಲ್ಲ, 28 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಂಗಳೂರು ನಗರದಲ್ಲಿ ಮುಂದಿನ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಆಗುವಂತಹ ಪರಿಣಾಮಗಳು ಏನು ಅಂತೇಳಿ ನೋಡಿ. ಬಿಜೆಪಿ ಶಾಸಕರು ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಾರ್ಡುಗಳ ಸಂಖ್ಯೆಯನ್ನು ಬಿಜೆಪಿ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿದೆ. ಬೊಮ್ಮನಹಳ್ಳಿಯಲ್ಲಿ 6 ವಾರ್ಡುಗಳು ಹೆಚ್ಚಳ, ಆರ್ ನಗರದಲ್ಲಿ 5 ವಾರ್ಡುಗಳ ಹೆಚ್ಚಳ, ಬೆಂಗಳೂರು ದಕ್ಷಿಣದಲ್ಲಿ 5 ವಾರ್ಡುಗಳ ಹೆಚ್ಚಳ, ಕೆಆರ್ ಪುರಮಲ್ಲಿ 4 ವಾರ್ಡುಗಳ ಹೆಚ್ಚಳ, ಮಹದೇವಪುರದಲ್ಲಿ 5 ವಾರ್ಡುಗಳ ಹೆಚ್ಚಳ, ಪದ್ಮನಾಭನಗರ 2 ವಾರ್ಡ್ ಹೆಚ್ಚಳ, ಗೋವಿಂದರಾಜನಗರ 1, ಮಹಾಲಕ್ಷ್ಮಿ ಲೇಔಟ್ನಲ್ಲಿ 2, ಯಶವಂತಪುರದಲ್ಲಿ 3 ವಾರ್ಡುಗಳ ಹೆಚ್ಚಳ, ಬಸವನಗುಡಿಯಲ್ಲಿ 1, ಯಲಹಂಕದಲ್ಲಿ 1, ಸಿ.ವಿ. ರಾಮನ್ ನಗರದಲ್ಲಿ 2, ಹೀಗೆ ಒಟ್ಟು 37 ವಾರ್ಡ್ಗಳ ಹೆಚ್ಚಳ ಆಗಿರುವಂಥದ್ದು ಕೇವಲ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ. ಕಾಂಗ್ರೆಸ್ನ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಸರ್ವಜ್ಞ ನಗರದಲ್ಲಿ 2, ಬ್ಯಾಟರಾಯನಪುರದಲ್ಲಿ 3, BTM ಲೇಔಟ್ನಲ್ಲಿ 1, ಒಟ್ಟು 6 ವಾರ್ಡ್ಗಳ ಹೆಚ್ಚಳ. ನೋಡಿ, ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ 36 ವಾರ್ಡ್ಗಳ ಹೆಚ್ಚಳ ಆಗಿದೆ. ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಕೇವಲ 6 ವಾರ್ಡ್ಗಳ ಹೆಚ್ಚಳ ಆಗಿರುವಂಥದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ಸಿಗೆ 6 ವಾರ್ಡ್ ಹೆಚ್ಚಳ ಆಗಿದೆ ನಿಜ, ಬಟ್ ಕಾಂಗ್ರೆಸ್ಸಿಗೆ ಇನ್ನೊಂದು ಶಾಕ್ ಕೊಟ್ಟಿದೆ ಬಿಜೆಪಿ. ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಶಾಸಕರು ಪ್ರತಿನಿಧಿಸುವಂತಹ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 3 ವಾರ್ಡ್ ಕಡಿತ ಮಾಡಿದ್ದಾರೆ. ಚಾಮರಾಜಪೇಟೆಯಲ್ಲಿ 1 ವಾರ್ಡು, ಶಿವಾಜಿನಗರದಲ್ಲಿ 1 ವಾರ್ಡು, ಜಯನಗರದಲ್ಲಿ 1 ವಾರ್ಡು. ಅಲ್ಲಿಗೆ ಕಾಂಗ್ರೆಸ್ಸಿಗೆ 6 ವಾರ್ಡುಗಳ ಹೆಚ್ಚಳ ಆಗಿದ್ರೂ ಕೂಡ ಈ 3 ವಾರ್ಡ್ಗಳನ್ನು ಮೈನಸ್ ಮಾಡಿದ್ರೆ ಕಾಂಗ್ರೆಸ್ಗೆ ನಿಜಕ್ಕೂ ಹೆಚ್ಚಳ ಆಗಿರುವಂಥದ್ದು ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಕೇವಲ 3. ಜೆಡಿಎಸ್ನ ಶಾಸಕ ಇರುವಂತಹ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾರ್ಡ್ಗಳ ಸಂಖ್ಯೆಯನ್ನು 8ರಿಂದ 12ಕ್ಕೆ ಅಂತ ಹೇಳಿದ್ರೆ 4 ವಾರ್ಡ್ಗಳ ಹೆಚ್ಚಳವನ್ನು ಮಾಡಲಾಗಿದೆ. ಸೊ ಈ ವಾರ್ಡ್ಗಳ ಹೆಚ್ಚಳದ ಲೆಕ್ಕಾಚಾರವನ್ನು ನಾವು ತೆಗೆದು ನೋಡಿದ್ರೆ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಿಗಿಂತ ಸುಮಾರು 33 ವಾರ್ಡ್ಗಳು ಹೆಚ್ಚಳ ಆಗಿರುವಂಥದ್ದು. 33 ವಾರ್ಡ್ಗಳು. ಸೊ ಚುನಾವಣಾ ಪರಿಣಾಮಗಳು ಏನು? ಯಾಕಂತ ಹೇಳಿದ್ರೆ ವಾರ್ಡ್ಗಳ ಹೆಚ್ಚಳ ಆಗಬೇಕು, ಪುನರ್ವಿಂಗಡಣೆ ಆಗಬೇಕು, ಜನಸಂಖ್ಯೆ ಆಧಾರದ ಮೇಲೆ 34,500 ಜನಸಂಖ್ಯೆ, ಒಂದು ವಾರ್ಡ್ಗೆ 34,500 ಜನಸಂಖ್ಯೆ ಅಂತೇಳಿ ಒಂದು ಮಿತಿಯನ್ನು ಇಟ್ಟು 2011ರ ಜನಗಣತಿಯ ಆಧಾರದ ಮೇಲೆ ವಾರ್ಡ್ ಪುನರ್ವಿಂಗಡಣೆ ಆಗಬೇಕು ಅಂತೇಳಿ ಈ ಹಿಂದೆ ಕೂಡ ಇತ್ತು. ಸೊ ವಾರ್ಡ್ ಪುನರ್ವಿಂಗಡಣೆಯಿಂದಾಗಿ ಮತ್ತೆ ಬಿಜೆಪಿ ವಾರ್ಡ್ಗಳಲ್ಲೇ ಮತ್ತೆ ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಲ್ಲೇ ವಾರ್ಡ್ ಹೆಚ್ಚಳದಿಂದ ಕಾಂಗ್ರೆಸ್ಗೆ ಹೇಗೆ ನಷ್ಟ ಆಗುತ್ತೆ, ಬಿಜೆಪಿಗೆ ಹೇಗೆ ಲಾಭ ಆಗುತ್ತೆ ಅಂತೇಳಿ ನೋಡಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಅನಿವಾರ್ಯ. 2005ರಲ್ಲಿ ಪೂರ್ಣ ಪ್ರಮಾಣದ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. 2010ರಲ್ಲಿ ಪೂರ್ಣ ಪ್ರಮಾಣದ ಬಹುಮತದೊಂದಿಗೆ ಬಿಜೆಪಿ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬಂತು. ಆದರೆ 2005ರಲ್ಲಿ ನಡೆದಂತಹ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ 100 ವಾರ್ಡ್ಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಕಾಂಗ್ರೆಸ್, ಜೆಡಿಎಸ್ ಮತ್ತು ಪಕ್ಷೇತರರು ಸೇರಿಕೊಂಡು ಒಂದು ಸಮ್ಮಿಶ್ರ ಆಡಳಿತ ಮಾಡಿದ್ದರಿಂದಾಗಿ ಬಿಜೆಪಿಗೆ ಬಿಬಿಎಂಪಿಯಲ್ಲಿ ಅಧಿಕಾರ ಸಿಗಲಿಲ್ಲ. ಆದರೆ ಆಪರೇಷನ್ ಕಮಲ ಇನ್ನೇನು ಖಚಿತ ಆಗ್ತಿದ್ದ ಹಾಗೆ, ಕಾಂಗ್ರೆಸ್ ಜೆಡಿಎಸ್ನ ಸಮ್ಮಿಶ್ರ ಸರ್ಕಾರ ಬೀಳುತ್ತೆ ಅನ್ನುವಂಥದ್ದು ದೃಢ ಆಗ್ತಾ ಇದ್ದ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ಕೂಡ ಅದು ಪರಿಣಾಮ ಬಿದ್ದು ಮೇಯರ್ ಚುನಾವಣೆಯಲ್ಲಿ ಇಲ್ಲಿ ಮೈತ್ರಿ ಕಡಿತಗೊಂಡು ಬಿಜೆಪಿ ಅಧಿಕಾರಕ್ಕೆ ಬಂತು. ಕಾರಣ ಏನು ಅಂತ ಹೇಳಿದ್ರೆ
ಆಪರೇಷನ್ ಕಮಲಕ್ಕೆ ಒಳಗಾಗಬಹುದಾಗಿದ್ದಂತಹ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಬರುವಂತಹ ಕಾರ್ಪೊರೇಟರ್ಗಳ ಬೆಂಬಲವನ್ನು ಬಿಜೆಪಿಗೆ ವರ್ಗಾಯಿಸಿಬಿಟ್ರು. ಮತ್ತು ಕೆಲವು ಪಕ್ಷೇತರ ಶಾಸಕರು ಕೂಡ ಬಿಜೆಪಿಗೆ ಬೆಂಬಲ ಕೊಟ್ಟರು. ಸೊ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಕ್ತು BBMPಯಲ್ಲಿ. ಸೊ ಈಗ ಬಿಜೆಪಿ ಶಾಸಕರಿರುವಂತಹ ಕ್ಷೇತ್ರಗಳಲ್ಲಿ ವಾರ್ಡ್ಗಳ ಹೆಚ್ಚಳದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸುಲಭದಲ್ಲಿ ಯಾರ ಹಂಗು ಇಲ್ಲದೆ, ಯಾರ ಬಾಹ್ಯ ಬೆಂಬಲ ಅಥವಾ ಮೈತ್ರಿಯ ಅವಶ್ಯಕತೆ ಇಲ್ಲದೆ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬಹುದು ಎನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಸುಮಾರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇರುವಂಥದ್ದು ಸುಮಾರು 30 ವಾರ್ಡ್ಗಳ ಏರಿಳಿತ, ಸುಮಾರು 30 ವಾರ್ಡ್ಗಳು. ಸೊ ಬಿಜೆಪಿ ಶಾಸಕರಿರುವಂಥ ಕ್ಷೇತ್ರಗಳಲ್ಲಿ ವಾರ್ಡ್ಗಳ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದ ಈಗ ಶಾಸಕರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾರ್ಪೊರೇಟರ್ಗಳನ್ನು ಗೆಲ್ಲಿಸಿಕೊಂಡು ಆ ಮುಖಾಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕೆನ್ನುವಂಥದ್ದು ಒಂದು. ಸೊ 2023ಕ್ಕೆ ಈ BBMP ಎಲೆಕ್ಷನ್ನ ಪರಿಣಾಮ ಏನು ಅಂತ ಹೇಳಿದ್ರೆ, ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿಯ ವಾರ್ಡ್ಗಳು ಕಾರ್ಪೊರೇಟರ್ಗಳು ಜಾಸ್ತಿ ಇರ್ತಾರೋ ಅಲ್ಲಿ ಸಹಜವಾಗಿ ಬಿಜೆಪಿ ಶಾಸಕರು ಆಯ್ಕೆ ಆಗಲಿಕ್ಕೆ ಜಾಸ್ತಿ ಅವಕಾಶಗಳಿರ್ತಾರೆ. ಯಾಕಂತ ಹೇಳಿದ್ರೆ ಕಾರ್ಪೊರೇಟರ್ಗಳು ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲಿಕ್ಕೆ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಜಾಸ್ತಿ ಕೆಲಸ ಮಾಡ್ತಾರೆ, ಶ್ರಮ ವಹಿಸ್ತಾರೆ. ಇದು 2 ಲಾಭ. ಒಂದು BBMP ಚುನಾವಣೆಯಲ್ಲಿ ಅಧಿಕಾರಕ್ಕೆ ಏರುವಂಥದ್ದು, ಜೊತೆಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವಂಥದ್ದು. ಕಾಂಗ್ರೆಸ್ಗೆ ಏನು ನಷ್ಟ ಅಂತ ಹೇಳಿದ್ರೆ, ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಒಂದು ಕಡೆ ವಾರ್ಡ್ಗಳು ಹೆಚ್ಚಲಾಗಿಲ್ಲ, ಇನ್ನೊಂದು ಕಡೆ ಇನ್ನು 3 ಕ್ಷೇತ್ರಗಳಲ್ಲಿ ವಾರ್ಡ್ಗಳಿಗೆ ಇಳಿಕೆಯಾಗಿದೆ. ಸೊ ಸಹಜವಾಗಿ ಒಂದು ಬಿಜೆಪಿ ಶಾಸಕರಿರುವಂಥ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ಶಾಸಕರಿರುವಂಥ ಕ್ಷೇತ್ರಗಳ ವಾರ್ಡ್ಗಳ ಸಂಖ್ಯೆ 6 ಹೆಚ್ಚಲಾಗಿರುವುದು, ಬಿಜೆಪಿ 30ಕ್ಕೂ ಜಾಸ್ತಿ ಇದೆ. ಸೊ ಬಿಜೆಪಿಗೆ ಅಧಿಕಾರ ಸುಲಭದಲ್ಲಿ ಸಿಗುತ್ತೆ, ಕಾಂಗ್ರೆಸ್ಸಿಗೆ ಕಷ್ಟ ಆಗಬಹುದು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾರ್ಪೊರೇಟರ್ಗಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದ್ರೆ ಅದು ವಿಧಾನಸಭಾ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಎನ್ನುವಂಥದ್ದು ಕಾಂಗ್ರೆಸ್ನವರ ಆತಂಕ. JDSನವರಿಗೆ ಬಿಜೆಪಿಯವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ JDSನ ಶಾಸಕರು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ವಾರ್ಡ್ಗಳ ಸಂಖ್ಯೆಯನ್ನು 8ರಿಂದ 12ಕ್ಕೆ ಹೆಚ್ಚಳ ಮಾಡಿರುವಂಥದ್ದು. ಸೊ ಓವರ್ ಆಲ್ ಪರಿಣಾಮ ಏನು ಅಂತ ಹೇಳಿದ್ರೆ, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷಿತವಾದಂತಹ ಫಲಿತಾಂಶ ಬಂದಿರಲಿಲ್ಲ. ನಗರ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ನಿರೀಕ್ಷಿತ ಫಲಿತಾಂಶ ಬಂದಿರಲಿಲ್ಲ. ಸೊ ಇದು ಬಿಜೆಪಿಗೆ ಹಿನ್ನಡೆ, ಜನಾಭಿಪ್ರಾಯ ಬಿಜೆಪಿಯ ವಿರೋಧ ಇದೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗಿತ್ತು. ಈಗ ವಿಧಾನಸಭಾ ಚುನಾವಣೆಯನ್ನು 10 ತಿಂಗಳು ಇರೋದ್ರಿಂದಾಗಿ ಒಂದು ವೇಳೆ BBMPಯಲ್ಲಿ ಬಿಜೆಪಿ ಗೆದ್ರೆ ಬಿಜೆಪಿ ಏನು ಸಂದೇಶ ರವಾನೆ ಮಾಡುತ್ತೆ ಜನರಿಗೆ ಅಂತ ಹೇಳಿದ್ರೆ, ನೋಡಿ ನಮ್ಮ ಪರ ಜನರ ಅಲೆ ಇದೆ, ಹೀಗಾಗಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ನಮಗೆ ವೋಟ್ ಹಾಕಿ ಅಂತೇಳಿ ಜನರ ಬಳಿ ಹೋಗಿ ಬಿಜೆಪಿ ಕೇಳುತ್ತೆ. ಸೊ ಈ ಲೆಕ್ಕಾಚಾರವನ್ನು ಇಟ್ಕೊಂಡು 198 ವಾರ್ಡ್ಗಳ ಸಂಖ್ಯೆಯನ್ನು 243ಕ್ಕೆ ಏರಿಸುವಂಥ ಸಂದರ್ಭದಲ್ಲಿ ಬಿಜೆಪಿ ತನ್ನ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ವಾರ್ಡುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ವಾರ್ಡುಗಳನ್ನು ಸಾಧ್ಯವಾದಷ್ಟು ಇಳಿಸಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದೆ, JDSಗೆ ಗಿಫ್ಟ್ ಕೊಟ್ಟಿದೆ.